ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ರಣಕಹಳೆ ಮುಳುಗಿಸಿದ್ದಾರೆ. ರಾಜ್ಯದಲ್ಲಿ ವೇಗವಾಗಿ ಅಭಿವೃದ್ಧಿ ಆಗ್ತಿರುವ ನಗರ ಹೊಸಕೋಟೆ ನಿಮ್ಮ ಅದೃಷ್ಟ ಎಂಬಂತೆ 9 ತಿಂಗಳಲ್ಲಿ 700 ಕೋಟಿ ಅನುದಾನವನ್ನು ತಂದಿದ್ದಾರೆ. ಶರತ್ ಬಚ್ಚೇಗೌಡರನ್ನ ಹಾಡಿ ಹೊಗಳಿದ್ದಾರೆ ಕೈ ಅಭ್ಯರ್ಥಿ ರಕ್ಷಾರಾಮಯ್ಯ. ಯಂಗ್ ಲೀಡರ್ ಅವರು ಕೂಡ ಅಷ್ಟೇ ಬಹಳ ಆಕ್ಟಿವ್ ಆಗಿ ಮಿಂಚಿನ ಸಂಚಾರ ಮಾಡ್ತಾ ಇದ್ದಾರೆ. ಸ್ಥಳೀಯ ಶಾಸಕರು ಕೂಡ ಅವರಿಗೆ ಹೆಗಲು ಕೊಟ್ಟಿದ್ದಾರೆ. ಶರತ್ ಬಚ್ಚೇಗೌಡ ಅಣ್ಣನಂತಹ ಶಾಸಕರನ್ನ ಪಡೆಯೋಕೆ ನೀವು ಪುಣ್ಯ ಮಾಡಿದ್ದೀರಿ. ನಿಮ್ಮ ಪೂರ್ವ ಜನ್ಮದ ಪುಣ್ಯ ಇಂತಹ ಶಾಸಕರನ್ನ ಪಡೆದಿದ್ದೀರಿ. TV5ಗೆ ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹೊಸಕೋಟೆ ಕ್ಷೇತ್ರದಾದ್ಯಂತ ಪ್ರಚಾರವನ್ನು ನಾವು ಮಾಡ್ತಾ ಇದ್ದೇವೆ. ಉತ್ತಮವಾದಂಥ ಜನಬೆಂಬಲ ಸಿಗ್ತಾ ಇದೆ. ಹೋದ ಕಡೆಲೆಲ್ಲ ಯುವಕರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗ್ತಿದ್ದಾರೆ, ನನಗೆ ಸಹಕಾರವನ್ನು ಕೊಡ್ತಿದ್ದಾರೆ. ನಿಮ್ಮ ಅಭಿವೃದ್ಧಿಯೇ ನಮ್ಮ ಕಾಂಗ್ರೆಸ್ ಪಕ್ಷದ ಗುರಿ ಅಂತ ರಕ್ಷಾರಾಮಯ್ಯ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಸ್ವಲ್ಪ ಹಿಂದೆ ಹೋಗ್ರಿ ಸರ್. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಶರತ್ ಬಚ್ಚೇಗೌಡರು ಹಾಗೆ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರನ್ನ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಮಾತನಾಡಿಸಿದ್ದಾರೆ. ನೋಡೋಣ. ರಾಜ್ಯದಲ್ಲಿ ಅತಿ ಹೆಚ್ಚು ಮತದಾನ ಆಗ್ತಕ್ಕಂಥ ಹೊಸಕೋಟೆ, ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಹೊಸಕೋಟೆಯಲ್ಲಿ ಅತ್ಯಂತ ಹೆಚ್ಚು ಯುವಕರಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಸುಮಾರು 43,000 ಜನ ಯಂಗ್ಸ್ಟರ್ಸ್ ಈಗ ಹೊಸದಾಗಿ 18 ರಿಂದ 19 ವರ್ಷದವರು ಮತ ಹಾಕ್ಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು. ನಾವೀಗ ಹೊಸಕೋಟೆ ವಿಧಾನಸಭಾ ಕ್ಷೇತ್ರದ ವಾಗಡದಲ್ಲಿದ್ದೀವಿ. ಇಲ್ಲಿ ಅಂದ್ರೆ ಬೆಳಿಗ್ಗೆ ಹೊಸಕೋಟೆಯ ದಳಸಗೆರೆ ಗ್ರಾಮ ಅಂದ್ರೆ ದೇವಮೂಲೆಯಲ್ಲಿ ಪೂಜೆ ಮಾಡಿಕೊಂಡು ಶರತ್ ಬಚ್ಚೇಗೌಡರು ಮತ್ತು ರಕ್ಷಾರಾಮಯ್ಯ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಇವರೆಲ್ಲ ಪ್ರಚಾರ ಮಾಡ್ಕೊಂಡು ಬಂದಿದ್ದಾರೆ ಮತ್ತು ವಾಗಡದಲ್ಲಿದ್ದಾರೆ. ಅವ್ರನ್ನ ಮಾತಾಡ್ತಕ್ಕಂಥ ಪ್ರಯತ್ನ ಮಾಡೋಣ. ಸರ್ ನಮಸ್ತೆ. ವಾಗಡದಲ್ಲಿ ಏನು ದಳಸಗೆರೆ ಗ್ರಾಮದಲ್ಲಿ ಪೂಜೆ ಮಾಡಿಕೊಂಡು ಈಗ ವಾಗಡದಲ್ಲಿ ಜನರನ್ನ ಮಾತಾಡಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ ಮತ್ತು ಈ ಯಂಗ್ಸ್ಟರ್ಸ್ ನ ರಾತ್ರಿ 9 ಗಂಟೆ ಸುಮಾರಲ್ಲೂ ಇಷ್ಟು ಜನ ಸೇರ್ಕೊಂಡಿದ್ದಾರೆ. ಏನ್ ಅನಿಸ್ತಾ ಇದೆ ಸರ್? ಬಹಳ ಒಂದು ಖುಷಿಯ ಸಂಗತಿ ಇದೆ. ಯಾಕಂದ್ರೆ ಎಲೆಕ್ಷನ್ ಇನ್ನ ಪೀಕ್ ಆಗಿ ಬಂದಿಲ್ಲ, ಆದ್ರೂ ಇಷ್ಟು ಜನ ಈ ರಾತ್ರಿಲಿ ನಮ್ಮ ಲೋಕಲ್ ಸ್ಥಳೀಯ ನಾಯಕರುಗಳು ಬಹಳಷ್ಟು ಪ್ರೀತಿ ವಿಶ್ವಾಸದಿಂದ ಎಲ್ಲ ನಮ್ಮ ಮತದಾರರು ಬಂದಿದ್ದಾರೆ. ಇಲ್ಲಿ ನಾವು ಆನ್ ಟೈಮು ಬಂದಿದ್ದೀವಿ, ಪ್ರೋಗ್ರಾಮ್ ಆನ್ ಟೈಮ್ ಮುಗಿಸ್ಕೊಂಡು ಹೋಗ್ತಿದ್ದೀವಿ. ಸೊ ವೆರಿ ಆರ್ಗನೈಸ್ಡ್ ಒಂದು ಕ್ಷೇತ್ರ ಇದು. ಶರತನ ಕರೆಕ್ಟಾಗಿ ಪ್ರೋಗ್ರಾಮ್ಗಳನ್ನ ಹಾಕೊಂಡು ಎಲ್ಲ ಕಾರ್ಯಕ್ರಮಗಳು ಮಾಡ್ಕೊಂಡು ಕರೆಕ್ಟಾಗಿ ಬಂದಿದ್ದಾರೆ. ಯಾಕಂದ್ರೆ ಜನರ ಸ್ಪಂದನೆಗೆ ಅವರಿದ್ದಾರೆ, ಜನರ ಕಾರ್ಯಕ್ರಮಗಳು ಅವ್ರು ಮಾಡ್ಕೊಂಡ್ ಬಂದಿದ್ದಾರೆ. ಜನ ಏನಕ್ಕೆ ಸ್ಪಂದಿಸಲ್ಲ? ರಾತ್ರಿ 11 ಗಂಟೆ 11:15 ಕರೆದ್ರು ಬಂದೇ ಬರ್ತಾರೆ. ಸರ್ ಈಗ ನಮ್ಮ ರಾಜಕೀಯ ಅಂತಂದ್ರೆ ಬೇಡಪ್ಪ ಅನ್ನೋ ವಾತಾವರಣ ಇದೆ. ಇಂಥದ್ರಲ್ಲೂ ಯಂಗ್ಸ್ಟರ್ಸ್ಗೆ ರಾಜ್ಯದಲ್ಲಿ ಸುಮಾರು 8 ರಿಂದ 10 ಅಭ್ಯರ್ಥಿಗಳಿಗೆ ಈಗ ಟಿಕೆಟ್ ಕೊಟ್ಟಿರೋ ಕೆಲಸ ಆಗ್ತಾ ಇದೆ. ರಾಜಕೀಯಕ್ಕೆ ಯಂಗ್ಸ್ಟರ್ಸ್ ಬರ್ಬೇಕಾ ಹೇಗೆ ಸರ್? ಯಂಗ್ಸ್ಟರ್ಸ್ ಬರಲೇಬೇಕು ರಾಜಕೀಯಕ್ಕೆ. ಯಂಗ್ಸ್ಟರ್ಸ್ ಬರದೇ ಇದ್ರೆ ದೇಶ ಕಟ್ಟೋದು ಹೆಂಗ್ ನಾವು? ಯಂಗ್ಸ್ಟರ್ಸ್ ಬಂದು ಒಳ್ಳೆ ರೀತಿಯ ಒಂದು ಸಂಘಟನೆ ಮಾಡಿದ್ರೆ ಮಾತ್ರ ನಮ್ಮ ದೇಶ ಬೆಳೆಯಕ್ಕಾಗುತ್ತೆ. 55 ರಿಂದ 60% ಯಂಗ್ಸ್ಟರ್ಸ್ ಇರೋದು. ಯಾರೇ ಬರಲಿ ಯಾರೇ ಹೋಗ್ಲಿ 2040 ಇಂಡಿಯಾ ನಂಬರ್ 1 ಹಾಗೆ ಆಗುತ್ತದೆ. ಸರ್ ಈಗಿನ ಆರ್ಥಿಕ ವ್ಯವಸ್ಥೆಯಲ್ಲಿ ಇದೇ ಗ್ರೋತ್ ಅಲ್ಗನ ಭಾರತ ಮುಂದುವರೆದ್ರೆ 47 ಒಳಗಡೆ 37 ಒಳಗಡೆ ಭಾರತ 3ನೇ ಪ್ಲೇಸ್ ಬರುತ್ತೆ ಆ ತರ ಅಂಕಿಅಂಶಗಳೆಲ್ಲ ಹೇಳ್ತಾ ಇದೆ. ಹೊಸಕೋಟೆಯಲ್ಲಿ ಮುಖ್ಯವಾಗಿ ಏನೆಲ್ಲ ಇವತ್ತೆಲ್ಲ ಆಗಿದೆ ಸರ್? ಇವತ್ತು ನಾವು ನೋಡ್ಬೇಕಂತಂದ್ರೆ ಅಭಿವೃದ್ಧಿ ನಮ್ಮ UPA ಸರ್ಕಾರ ಇದ್ದಂತ ಹಿನ್ನೆಲೆಯಲ್ಲಿ ಇದ್ದಂತ ಒಂದು ಅಭಿವೃದ್ಧಿಯ ಪ್ರಮಾಣ ಇವತ್ತು ಕಡಿಮೆ ಆಗಿದೆ. ಕಳೆದ 10 ವರ್ಷದಲ್ಲಿ ನಾವೇನು NDA ಸರ್ಕಾರ ನಾವು ನೋಡಿದೀವಿ, ಆದಷ್ಟು ಪ್ರಮಾಣದಲ್ಲಿ ಅಥವಾ ನಾವು ನಿರೀಕ್ಷೆ ಮಾಡಿದಷ್ಟು ಪ್ರಮಾಣದಲ್ಲಿ ಇವತ್ತು ಅಭಿವೃದ್ಧಿ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಸರ್ಕಾರ ಬದಲಾಗಿ ನಾವಿನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಅಭಿವೃದ್ಧಿಗೆ ನಿರೀಕ್ಷೆ ನಾವು ಇಟ್ಕೊಂಡಿದ್ದೀವಿ. ಇವತ್ತು ಹೊಸಕೋಟೆ ತಾಲೂಕು ಬೆಂಗಳೂರು ಬೆಳೀತಾ ಇವತ್ತು ಏನು ನಮ್ಮ ಸರ್ಕಾರ ಕಳೆದ ಒಂದು ಆಯವ್ಯಯಗಳಲ್ಲಿ ಬಜೆಟಲ್ಲಿ ನಾವು ಹೊಸಕೋಟೆ ತಾಲೂಕನ್ನು ಒಂದು ಉಪನಗರವಾಗಿ ಮಾಡ್ತೀವಿ ಅನ್ನೋ ಘೋಷಣೆನ ಏನು ಮಾಡಿದರೆ, ಆ ಉಪನಗರವನ್ನು ಮಾಡುವ ಮುಖಾಂತರವಾಗಿ ಹೊಸಕೋಟೆ ತಾಲೂಕು ಮುಂದಿನ ದಿನಗಳಲ್ಲಿ ಬೆಂಗಳೂರು ಮಾದರಿಯಾಗಿ ಅಭಿವೃದ್ಧಿ ಆಗುತ್ತೆ ಅಂತ ಒಂದು ವಿಶ್ವಾಸ ನಿರೀಕ್ಷೆ ನಾವು ಇಟ್ಕೊಂಡಿದ್ದೀವಿ. ಈ ಸಲ ಎಷ್ಟು ಕೊಡ್ಲಿಕ್ಕೆ ಲೀಡ್ ಕೊಡ್ಲಿಕ್ಕೆ ಸಾಧ್ಯ ಆಗ್ಬೋದು ಸರ್? ಈ ಬಾರಿ ನಾವು ನಮ್ಮ ಕಾರ್ಯಕರ್ತರ ಉತ್ಸಾಹ, ನಮ್ಮ ಮುಖಂಡರುಗಳು ಮಾಡ್ತಿರ್ತಕ್ಕಂಥ ಕೆಲಸ, ನಮ್ಮ ಸರ್ಕಾರ ಕೊಟ್ಟಿರ್ತಕ್ಕಂಥ ಯೋಜನೆಗಳು, ಪಂಚ ಗ್ಯಾರಂಟಿಗಳು, ಮತ್ತೆ ನಾವು ನೆಲದ ಮೇಲೆ ಮಾಡಿರ್ತಕ್ಕಂಥ ಅಭಿವೃದ್ಧಿಗಳು ಇವೆಲ್ಲವನ್ನು ಕೂಡ ನಾವು ಒಟ್ಟಾರೆ ಲೆಕ್ಕ ಹಾಕೊಂಡ್ರೆ ತಾಲೂಕಲ್ಲಿ ನಾನಾದರೂ ಒಂದು 25,000 ಓಟ್ನ ಲೀಡ್ನ ನಾವು ನಿರೀಕ್ಷೆ ಮಾಡ್ತಾ ಇದೀವಿ. ಒಂದ್ ಕಡೆ ಶರತ್ ಸರ್ ಶಾಸಕರು, ಅವರು ಯಂಗ್ಸ್ಟರ್, ಇನ್ನೊಂದ್ ಕಡೆ ರಕ್ಷಾರಾಮಯ್ಯ ಅವರು ಯಂಗ್ಸ್ಟರ್. ಅಂದ್ರೆ ಈಗಿನ ಎಲೆಕ್ಷನ್ ಅಲ್ಲಿ ಸುಮಾರು 43,000 ಯಂಗ್ಸ್ಟರ್ಸ್ ಬರೀ ಗ್ರಾಮಾಂತರ ಜಿಲ್ಲೆಯಲ್ಲಿ ಇದ್ದಾರೆ. ಈ ಯಂಗ್ಸ್ಟರ್ಸ್ ವೋಟು ಎಷ್ಟು ಮಟ್ಟಿಗೆ
ಈ ಏನು ಅಭ್ಯರ್ಥಿಗಳ ಗೆಲುವು ಕಾರಣ ಆಗುತ್ತೆ ಮತ್ತು ಮತದಾನ ಜಾಸ್ತಿ ಆದಷ್ಟು ಅಭ್ಯರ್ಥಿಗಳ ಗೆಲುವು ಸಹ ಅಂತರನು ಸಹ ಜಾಸ್ತಿ ಆಗ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಬೆಂಗಳೂರು ಗ್ರಾಮಾಂತರ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲೇ ಬೆಂಗಳೂರು ಗ್ರಾಮಾಂತರದ ಹೊಸಕೋಟೆ ಅತ್ಯಂತ ಹೆಚ್ಚು ಕುತೂಹಲ ಕೆಳಿಸಿರ್ತಕ್ಕಂಥದ್ದು. ಶಶಾಂಕ್ ಜೊತೆ ಸುರೇಶ್ ಬಾಬು, TV5 ದೇವನಹಳ್ಳಿ.